ನಮ್ಮ ಕುರುಬ ಸಮುದಾಯದ ಏಕೈಕ ರಾಜಕಾರಣಿ, ಹಿರಿಯ ರಾಜಕಾರಣಿ, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಲ್ಲಿ ಹೇಳ್ತಾರೆ, ಇದು ನನ್ನ ಕೊನೆಯ ಚುನಾವಣೆ, ಇದು ನನ್ನ ಕೊನೆಯ ಚುನಾವಣೆ ಅಂತ ಘೋಷಣೆ ಮಾಡ್ತಾರೆ. ಏಕೈಕ ರಾಜಕಾರಣಿ ಇಡೀ ಕುರುಬ ಸಮುದಾಯಕ್ಕೆ 31 ಜಿಲ್ಲೆಯಲ್ಲಿರುವಂತಹ ಕುರುಬ ಸಮುದಾಯವನ್ನು ಪ್ರತಿನಿಧಿಸುವಂತಹ ಏಕೈಕ ರಾಜ್ಯ ಮಟ್ಟದ ರಾಜಕಾರಣಿ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ, ನಾನು ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ನಾವು ಯಾವ ಪರಿಸ್ಥಿತಿಲಿದ್ದೀವಿ, ಎಷ್ಟು ಜನನ ಬೆಳೆಸಿದೀವಿ, ಬೆಳೆಸುತ್ತಾ ಇದ್ದೀವಿ, ಮುಂದೆ ಬೆಳೆಸ್ತೀವಿ, ಇದನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ರಿ, ಗೊತ್ತಾಗುತ್ತೆ. ಏನೂ ಇಲ್ಲ, ಟೋಟಲಿ ಝೀರೋ ಹೋಗ್ತಾ ಇದ್ರಿ, ಟೋಟಲಿ ಝೀರೋ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿರುವಂತದ್ದು ವಿಧಾನಸಭೆಯಲ್ಲಿ 92% ವೋಟ್ ಕೊಟ್ಟಿರುವಂತಹ ಕುರುಬರಿಗೆ ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ 3 ಸೀಟ್ ಕೊಟ್ಟಿತ್ತು, ಈ ಬಾರಿ 4 ಕೊಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಅದರಲ್ಲೂ ಒಂದು ಲೆಸ್ ಆಯ್ತು. ಧಾರವಾಡದಲ್ಲಿ ಕೇಳದೇ ಇರುವಂತ ಸೀಟಿಗೆ ಕೊಡ್ತಾರೆ. ದಾವಣಗೆರೆಯಲ್ಲಿ ನಾನು ಗೆಲ್ತೀನಿ ಅಂತೇಳಿ, ನಾನು ಆರ್ಥಿಕವಾಗಿ ಸಬಲಿದ್ದೇನೆ, ನಾನು ಟಿಕೆಟ್ ಕೊಡಿ ಅಂತ ಕೇಳಿದಂತ ವಿನಯ್ ಕುಮಾರ್ಗೆ ಟಿಕೆಟ್ ತಪ್ಪುತ್ತದೆ. ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಟಿಕೆಟ್ ತಪ್ಪುತ್ತದೆ. ತುಮಕೂರಿನಲ್ಲಿ ನಿಕೇತ್ ರಾಜು ಎಐಸಿಸಿ ವಕ್ತಾರ, ಅವ್ರಿಗೆ ಟಿಕೆಟ್ ತಪ್ಪುತ್ತೆ. ಬಾಗಲಕೋಟೆನಲ್ಲಿ ಟಿಕೆಟ್ ತಪ್ಪುತ್ತೆ. ಬೆಳಗಾವಿನಲ್ಲಿ ಬಹಿರಂಗ ಸಭೆಯಲ್ಲಿ ನಾವು ಕೇಳಲೇ ಇಲ್ಲ. ಕುರುಬರ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಈ ಸರಿ ಬೆಳಗಾವಿನಲ್ಲಿ ಒಂದು ಟಿಕೆಟ್ ಕೊಡ್ತೀವಿ ಅಂತ. ನಾವು ಯಾರು ಕೇಳಲೇ ಇಲ್ಲ, ಅವರೇ ಘೋಷಣೆ ಮಾಡಿದ್ರು, ಅವರೇ ಮಾಡಿದ್ರು. ಕೊನೆಗೇನಾಯ್ತು, ತಮ್ಮ ಕುಟುಂಬದ ಮಗಳಿಗೆ ಟಿಕೆಟ್ ಕೊಡಿಸಿದ್ರು. ನಾವೇನ್ ಮಾಡ್ತಾ ಇದ್ದೀವಿ? ಅರೆ, ಈ ಪರಿಸ್ಥಿತಿಗೆ ಹೋಗ್ತಾ ಇದೀವಿ, ಈ ಪಾತಾಳಕ್ಕೆ ಹೋಗ್ತಾ ಇದೀವಿ. ನಮ್ಮನ್ನು ಕೈ ಹಿಡಿಯೋರಿಲ್ಲ, ಪಾತಾಳದಕ್ಕೆ ಕುಸಿತಾ ಇದೆ ಸಮುದಾಯ, ನಮ್ಮನ್ನು ಕೇಳೋರೇ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಜಸ್ಟ್ ಯೂಸ್ ಅಂಡ್ ಥ್ರೋ, ಜಸ್ಟ್ ಯೂಸ್ ಅಂಡ್ ಥ್ರೋ. ಕುರುಬರು ಅಂದ್ರೆ ಯೂಸ್ ಅಂಡ್ ಥ್ರೋ. ಅವ್ರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ, ಅವ್ರ ಏನು ಮಾಡೋಕ್ಕಾಗಲ್ಲ, ಸಂಖ್ಯೆ ಇದ್ರು ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಭಾವನೆಯನ್ನು ತರಿಸಿದ್ದು ನಾವುಗಳೇ, ಬೇರೆಯವರಲ್ಲ. ಹೇಳ್ರಿ, ಯಾರಾದ್ರೂ ಹೇಳ್ರಿ, ಇಡೀ 31 ಜಿಲ್ಲೆಯಲ್ಲಿ ಯಾವ್ದಾದ್ರೂ ಒಂದು ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆ ಇದೆಯನ್ರಿ? ಡಿಗ್ರಿ ಕಾಲೇಜ್ ಇಲ್ಲ. ನಮಗೆ ನೆನೆಸ್ಕೊಂಡ್ರೆ ನಮಗೆ ನಾಚಿಕೆ ಆಗಲ್ವಾ? ನಮಗೆ ರಾಜ್ಯ ಮಟ್ಟದ ಬ್ಯಾಂಕ್ ಇದಾವೇನ್ರಿ? ನಮಗೆ ಒಂದು ಉದ್ಯಮ ಇದೆ ಅನ್ರಿ ಕರೆಕ್ಟ್ ಆಗಿರುವಂತದ್ದು. ರಾಜಕೀಯ ಪಕ್ಷದಲ್ಲಿ ಈ ವರ್ಷ ಮುಗೀತು, ಕೊನೆಯ ಅವಧಿ ಇದು. ಸಿದ್ದರಾಮಯ್ಯನವರ ನಂತರ ಒಬ್ಬ ರಾಜಕಾರಣಿ ಇಲ್ವಲ್ರಿ, ಒಬ್ಬ ರಾಜಕಾರಣಿ. ಟಿಕೆಟ್ ಕೇಳೋದಕ್ಕೆ ಒದ್ದಾಡ್ತಾ ಇದೀವಿ, ಟಿಕೆಟ್ ಕೊಡ್ತಾ ಇಲ್ಲ. ನಮ್ಮ ಹಿರಿಯರು ಕುರುಬ ಸಂಘ, ಕರ್ನಾಟಕ ಪ್ರದೇಶ ಕುರುಬರ ಸಂಘದ 1925ನೇ ಇಸ್ವಿನಲ್ಲಿ ಬೆಂಗಳೂರಿಗೆ ಕುರುಬರಿಗೆ ಅನುಕೂಲ ಆಗಲಿ, ಬಡವರಿಗೆ ಮಧ್ಯಮದವರಿಗೆ ಅನುಕೂಲ ಆಗಲಿ, ಶಿಕ್ಷಣಕ್ಕೆ ಅನುಕೂಲ ಆಗಲಿ, ಕುರುಬ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಾಗವನ್ನ ಮಾಡಿ ಸಂಘ ಕಟ್ಟಿದ್ರಲ್ಲ. ಏನ್ ಮಾಡಿದ್ರಿ? ಏನ್ ಮಾಡ್ತಾ ಇದೀವಿ ನಾವು? ಮೈಸೂರಿನಲ್ಲಿ ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್, ಕನಕ ಇಂಜಿನಿಯರಿಂಗ್ ಕಾಲೇಜ್, 10 ಕೋಟಿ ರೂಪಾಯಿ ಇವತ್ತು ನೀರಿನಲ್ಲಿ ಹೋಮ ಮಾಡ್ದಂಗಾಗಿ ಅರ್ಧಂಬರ್ಧ ನಿಂತು ಪಳೆಯುಳಿಕೆ ಆಗಿದೆ. ಏನೂ ಬೇಕಾಗಿಲ್ಲ. ವಾಟ್ಸಪ್ ತುಂಬಾ ಬರೀ ಇದೆ ಮಾತುಗಳು. ಆ ಪಕ್ಷಕ್ಕೆ ಜೈಯನ್ನು, ಈ ಪಕ್ಷಕ್ಕೆ ಜೈಯನ್ನು, ಅವನ್ಯಾರೋ ಈಗಂದ, ಇವನ್ಯಾರೋ ಹಾಗಂದ. ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ರಾಜಕೀಯ ಪಕ್ಷಗಳ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತು ಸ್ವಯಂ ಪ್ರೇರಿತವಾಗಿ ಇದನ್ನೇ ರಾಜಕೀಯ ಪಕ್ಷಗಳು ಕುರುಬರ ಮೆಂಟಾಲಿಟಿ ಅಂತ ಹೇಳೋದು. ನಿಮ್ಮನ್ನ ಕೇರ್ ಮಾಡದ ಹೋದ್ರು, ನಿಮ್ಮನ್ನ ಆಟಕ್ಕೆ ಇಟ್ಕೊಳ್ದ ಹೋದ್ರು, ನಿಮ್ಮನ್ನೇನು ಆಟಕ್ಕುಂಟ ಲೆಕ್ಕಕ್ಕಿಲ್ಲ ಅಂತ ಇಟ್ಕೊಳ್ದ ಹೋದ್ರು, ನಿಮಗೆ ಟಿಕೆಟ್ ಕೊಡದ ಹೋದ್ರು, ನಿಮಗೆ ಯಾರು ಸಹ ಕೇರ್ ಮಾಡದ ಹೋದ್ರು ಸಹ ಈ ಕುರುಬರು ಅವ್ರವ್ರ ಗ್ರೂಪ್ಗಳಲ್ಲೇ ಹೊರಗಡೆನೆ ಬಂದು ಆನ್ಲೈನ್ ನಲ್ಲಿ ಬಂದು ಪ್ರಚಾರ ಮಾಡಿ ಓಟ್ ಹಾಕ್ತಾರೆ. ಸಮಾವೇಶಗಳು ಮಾಡಿದಾಗ ಕುರುಬರ ಮುಂದೆ ಭಾವನಾತ್ಮಕವಾಗಿ ಮಾತಾಡಿಸ್ಬಿಡೋಣ, ಆ ಸಮುದಾಯದ ಒಂದಷ್ಟು ಜನರ ಕೈಲಿ ಓ ಅಂತ ಬರ್ತಾರೆ, ಜೈಕಾರ ಹಾಕ್ತಾರೆ, ಜನಸಂಖ್ಯೆ ತೋರಿಸ್ತಾರೆ, ಕೇಕೆ ಹಾಕ್ತಾರೆ, ಸಮಾವೇಶ ಯಶಸ್ವಿ ಮಾಡ್ತಾರೆ. ಇದು ಕುರುಬರನ್ನ ಬಳಸ್ಕೊಳ್ಳುವಂತಹ ರೀತಿ. ಇದೇ ಆಗ್ತಿರುವಂತದ್ದು. ಕನಕದಾಸರ ಜಯಂತಿ, ಸಂಗೊಳ್ಳಿ ರಾಯಣ್ಣ ಜಯಂತಿ, ಬಲಿದಾನ್ ದಿವಸ, ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿ, ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ, ಇಂತಹ ಜಯಂತಿಗಳನ್ನ ಮಾಡಿಕೊಂಡು ಊಟ ತಿಂಡು ಹುಗ್ಗಿ ತಿನ್ಕೊಂಡು ಕೇಕೆ ಹಾಕೊಂಡು ಡೊಳ್ಳು ಹೊಡ್ಕೊಂಡು ಅಷ್ಟಕ್ಕೆ ಮಲಗುತ್ತಾ ಇದೀವಲ್ಲ ನಾವು.